ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಮದುವೆಯ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ನನ್ನ ಕ್ಲೋಸ್ ಫ್ರೆಂಡ್ ಆದಂತಹ ದೀಪು ಅಂತ ಇದ್ದಾನೆ. ಅವನ ಮದುವೆ ನಾಳೆ ಇರೋದು. ಏನೇನು ಮಾಡ್ತೀವಿ ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಇನ್ನೊಂದು ಹೇಳಬೇಕು, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವತ್ತಿಗೆ ಈಗ ಪ್ರೆಸೆಂಟು 1060 ಜನ ಸಬ್ಸ್ಕ್ರೈಬರ್ ಆಗಿರುವಂಥದ್ದು. ನನಗೆ ತುಂಬಾ ಖುಷಿ. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಗೈಸ್, ನಿಮಗೆ ಗೊತ್ತಿದೆ. ಯೂಟ್ಯೂಬಲ್ಲಿ ರೆಗ್ಯುಲರ್ ಕಂಟೆಂಟ್ ವೀಡಿಯೋಸ್ ಆಗ್ತಿರ್ಬೇಕು, ಇಲ್ಲಾಂದರೆ ಸಬ್ಸ್ಕ್ರೈಬರ್ ಆಗೋದೇ ಇಲ್ಲ. ಇನ್ನೊಂದು 4,000 ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು, ಮಾನಿಟೇಷನ್ ಆಗಬೇಕು, ಅರ್ನಿಂಗ್ ಮಾಡಬೇಕು ಆದರೆ ನನ್ನ ಚಾನಲಲ್ಲಿ 3,200 ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು. ಟೋಟಲಾಗಿ 4,000 ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಮಾನಿಟೇಷನ್ ಆಗುತ್ತೆ. ಅಲ್ಲೇ 1,000 ಜನ ಕಂಪ್ಲೀಟ್ ಆಗಿರೋದ್ರಿಂದ ಸಬ್ಸ್ಕ್ರೈಬರ್, ಹಾಗಾಗಿ ಈಸಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ 1,060 ಜನ, ಅವರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ನಾನು ಯಾವುದೇ ವಿಡಿಯೋ ಹಾಕಲಿ ಫುಲ್ ವಿಡಿಯೋ ನೋಡಿ ವಾಚಿಂಗ್ ಅವ್ರು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಗೋ ಗೈಸ್. ಈಗ ಅವ್ರ ಮಂತಕ್ಕೆ ಹೋಗೋಣ. ಇಲ್ಲಿ ನಮ್ಮನೆ ಸ್ವಲ್ಪ ದೂರ ಬಿಟ್ಟರೆ ಒಂದು ಕಾಲು ದಾರಿ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಅಷ್ಟು ದೂರದಲ್ಲಿ ನಮ್ಮ ಫ್ರೆಂಡ್ ಮನೆ. ಈಗ ಹೋಗ್ತೀನಿ. ಆ್ಯಂಡ್ ಏನೇನು ಮಾಡಬೇಕು ಏನು ಎತ್ತ ಅನ್ನೋದನ್ನ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಕರೆಕ್ಟಾಗಿ ಬರಲೇ ಇಲ್ಲ. ಒಂದು ವ್ಲಾಗ್ ಮಾಡೋಣ ಅಂತ ಮಸ್ತಾಗಿರೋದ. ನಿನ್ಮೇಲೆ ನಿಮ್ಮ ಅಣ್ಣ ಮದುವೆ ವ್ಲಾಗ್ ಅಂತ. ಹೇಯ್ ಸುಮ್ನಿರ ನೋಡಿ ಗೈಸ್, ಇವನೇ ಮದುವೆ ಗಂಡು. ಹೇಯ್ ಸ್ಮೈಲ್ ಕೊಡು ಮಗ, ಸ್ಮೈಲ್ ಕೊಡು, ಸ್ಮೈಲ್ ಕೊಡ. ನೋಡು ಆಯ್ತು ಬಿಡ, ಹಿಂಗೆ ಹಾಕ್ತೀನಿ. ನೋಡಿ ಗೈಸ್, ಇವನೇ ಮದುವೆ ಗಂಡು. ಕಾಯಿಸುಲಿತವನೆ. ಈಗ ನೀರು ಬಂದವೆ. ಫ್ರೆಂಡು ಇಳಿಸ್ತಾ ಇದೀವಿ ಕ್ಯಾನು. ನೋಡು ಮಗ, ಈ ಕಡೆ ಸ್ಮೈಲ್ ಕೊಡು ಮಗ, ವಿಡಿಯೋ ಮಾಡ್ತೀವಿ. ಇರ್ಲಿ ಸ್ಮೈಲ್ ಮದ್ವೆ ಗಂಡು ಕೆಲಸ ಮಾಡ್ತಾವನೆ ಅಂತ ನೋಡಿ. ಹೊಸ ಮನೆ ಕಟ್ತವ್ರೆ, ಅದಕ್ಕೆ ಮದ್ವೆನ ಸಿಂಪಲ್ ಆಗಿ ಒಂದಿನ ಇಕ್ಕೊಂಡಿದ್ದಾನೆ. ನೋಡಿ ಬಾಟ್ಲು ಬಂದವೆ. ಇವೆಲ್ಲ ಆದ್ಮೇಲೆ ಈಗ ತಿಪ್ಟೂರ್ಗೆ ಹೋಗ್ಬೇಕು, ಕ್ಯಾಮ್ರಾ ಇಸ್ಕೊಂಬರ್ಬೇಕು. ಲೆಟ್ಸ್ ಗೋ ಗೈಸ್. ಕ್ಯಾಮ್ರಾ ಇಸ್ಕೊಂಡು ಅಲ್ಲಿ ಇವರೆಲ್ಲ ಸೀದಾ ಸಾರ್ತೋಳಿಗೆ ಬರ್ತಾರೆ. ನಾವು ಸೀದಾ ಅಲ್ಲಿಗೆ ಹೋಗೋಣ. ಹೆಣ್ಣಿನ ಮನೆಗೆ ಹೋಗ್ಬೇಕು, ಶಾಸ್ತ್ರ ಇದೆ. ಹಂಗಾಗಿ ಸಾಕಲ್ಲ ಅಲ್ಲೇ ಇದು ಮಾಡ್ಕೊಂಡು. ಬ್ರೇಕ್ ಕಂಡೀಷನ್ ಚೆನ್ನಾಯ್ತಾ? ನನಗೆ ಗಾಡಿ ಮುಖ್ಯ ಅಲ್ಲ, ಸೇಫ್ ಆಗೋಯ್ತು. ಕಾರ್ ಹೋದತ್ತಂತ. ನೋಡಿ ಗೈಸ್, ಮದುವೆ ಗಂಡು ಕಾರ್ ತೊಳಿತಾವನೆ. ಈ ಕಾರಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮದುವೆ ಗಂಡು ನೀಟಾಗಿ ವಾಶ್ ಮಾಡ್ತಾವನೆ. ನೋಡಿ, ಹೋಗ ಬಾಲ್ಲ. ಬಂತು. ತೊಳಿಯಮ್ಮ. ಬಟ್ಟೆ ಇಕ್ಕೊಂಡು ಗಲೀಜಾಗಲ್ವೇ ನಾವು? ನೀರ್ ಹೊಡೆದ್ಬಿಟ್ಟು ನೀಟ ಬಟ್ಟೆ ಒಂದ್ ಬಕೆಟ್ ಇಕ್ಕೊಂಡು ಬಟ್ಟೆ ತಗೊಂಡು ಒಂದೇ ಸಮ ಕೊಚ್ಚಿರು ಹೋದು. ಇದು ಇಲ್ಲ ಹಂಗೆ ಕಾಣುತ್ತೆ, ಕರೆ ಕಟ್ಟುತ್ತೆ, ತೊಳೆದ್ರು ವೇಸ್ಟ್ ಅದು. ಮತ್ತೆ ಲೇಟ್ ಆಯ್ತು. ಬರ ಮಗ, ಎಳ್ಕೋಬೇಕು ಗಾಡಿನ. ತಡಿ ಗಾಡಿ ಅಲ್ವಾ, ಅದಕ್ಕೆ. ಗೈಸ್, ಈಗ ನಾವು ತಿಪ್ಟೂರ್ಗೆ ಹೋಗ್ತಾ ಇದೀವಿ. ಯಾಕಪ್ಪ ಅಂದ್ರೆ ಕ್ಯಾಮ್ರಾ ತಾಣಕ್ಕೆ ಮದ್ವಿಗೆ ಅಂತ. ನೆಕ್ಸ್ಟ್ ಶೋ ಕಂಪ್ಲೀಟ್.
ನೋಡಿ ಗೈಸ್, ಬಟ್ಟೆ ಇಷ್ಟಾಂಡಿವಿ ಅರ್ಜೆಂಟಲ್ಲಿ, ಅದ್ರ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ಟೆ ತಗೊಂಡು ಕ್ಯಾಮ್ರಾ ಅಲ್ಲೇ ಇಲ್ಲೇ ಹುಡುಕಿವು, ಕೊನೆಗೊಂತಾವ್ ಸಿಕ್ತು. ಈಗ ಅದನ್ನ ಇಸ್ಕೊಂಡು ಹೋಗೋದಷ್ಟೇ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಬಟ್ಟೆ ಕಾರಿಗೆ ಹಾಕ್ತೆ. ನಮಗೋಸ್ಕರ ವೆಯ್ಟ್ ಮಾಡ್ತವ್ರೆ ಪಾಪ, ಹೆಣ್ಣು ಗಂಡು ಫೋಟೋ ತೆಗಿಬೇಕವ್ರವ. ಹಂಗಾಗಿ ಈಗ ನಾವು ಹೋಗ್ತಾ ಇದೀವಿ ಫೋಟೋ ತೆಗಿಯಕ್ಕೆ. ಲೆಟ್ಸ್ ಗೋ ಗೈಸ್. ನೋಡಿ ಕ್ಯಾಮ್ರಾಮ್ಯಾನ್, ಇಲ್ಲಿ ತಿರ್ಗಿ, ಇಲ್ಲಿ ಕ್ಯಾಮ್ರಾಮ್ಯಾನ್ ನಡಿ, ಮತ್ತೆ ಫೋಟೋ ತೆಗಿ. ನಿನ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಹೆಣ್ಣು ಗಂಡು. ಕಾಲ್ ಬೇರೆ ತಗೊಳ್ಳೋ. ಫಸ್ಟ್ ಹೊಟ್ಟೆ ಹಸಿತಿದ್ ಮಗ, ಊಟ ಮಾಡ್ಬೇಕು. ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನೋಡಿ ಗೈಸ್ ಕ್ಯಾಮ್ರಾಮ್ಯಾನ ಬಂದ್ಬಿಟ್ಟಿದ್ದಾರೆ. ನಾವು ತುಂಬ ಲೇಟ್ ಮಾಡಿದ್ವಲ್ವಾ, ಹಂಗಾಗಿ. ಮದುವೆ ಗಂಡು ಸ್ಮೈಲ್ ಕೊಡು, ಸ್ಮೈಲ್ ಕೊಡು ಮದುವೆ ಗಂಡು. ಅಲ್ಲ, ಅವ್ನು ಹಿಡ್ದೆ. ನಿಧಾನ. ಇಲ್ಲ ಹಿಂಗೆ ಅಲ್ಲ, ಈಗ ಹೋಗ್ತಾ ಇದ್ದೀವಿ ಮನೆಗೆ ಎಲ್ಲ ಮುಗಿಸ್ಕೊಂಡು ಅಂತ. ನಿಧಾನ ನಾವು ಬೀಳ್ತೀಯ ನನ್ನ. ಓಕೆ ಬಾಯ್ ಮಗ, ಬಾಯ್.